ಬೆಳಗಾವಿ ಜಿಲ್ಲೆಯ ಎಲ್ಲ ಅಂಗನವಾಡಿ ನೌಕರರಿಗೆ, ಬಿಸಿ ಊಟದ ನೌಕರರಿಗೆ, ಕಟ್ಟಡ ಕಾರ್ಮಿಕರಿಗೆ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ನೌಕರರಿಗೆ CITU ಜಿಲ್ಲಾ ಸಮಿತಿ ಪರವಾಗಿ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗಸ್ಟ್ 10ನೇ ತಾರೀಕಿಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಮುಂದೆ ಜೈಲು ಬರೋ ಕಾರ್ಯಕ್ರಮ ಅಥವಾ ಮುತ್ತಿಗೆ ಮಾಡುವಂಥ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಅಂದರೆ CITU ಕರೆ ಕೊಟ್ಟಿದ್ದರ ಭಾಗವಾಗಿ ನಾವು ಸಹ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಆನ್ಲೈನ್ ಮೀಟಿಂಗ್ನಲ್ಲಿ ಮಾತಾಡಿದ್ದೀವಿ. ಏನು ಪ್ರಮುಖವಾಗಿ ಏನಪ್ಪಾ ಅಂತಂದರೆ, ಈಗಾಗಲೇ ಮೇ 22ರಂದು ರಾಜ್ಯ ಸರ್ಕಾರ ಹೊಸ ಕನಿಷ್ಠ ವೇತನ ಜಾರಿ ಮಾಡ್ತೀವಿ ಅಂತೇಳಿ ಜಾರಿ ಆದೇಶ ಮಾಡಿ, ಈಗ ಅದನ್ನು ಮತ್ತೆ ಕ್ಯಾಬಿನೆಟ್ನಲ್ಲಿ ತರ್ತೀವಿ ಅನ್ನುವಂಥದ್ದು ಹೇಳಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಒಂದು ಗಾದೆ ಮಾತಿನಂತೆ ಇವತ್ತೇನೈತಿ ಕಾರ್ಮಿಕರ ಕೈಯಿಂದ ಅದನ್ನು ತಗೊಂಡೈತಿ, ರದ್ದು ಮಾಡಿಲ್ಲ, ವಾಪಸ್ ತಗೊಂಡೈತಿ. ಆದ್ದರಿಂದ ಏನೈತಿ, ನಾಳೆ 10ನೇ ತಾರೀಕಿಗೆ ಕನಿಷ್ಠ ವೇತನ ಕೂಡಲೇ ಜಾರಿ ಮಾಡಬೇಕು ಅನ್ನುವಂಥ ಒಂದು ಪ್ರಮುಖವಾದಂಥ ಬೇಡಿಕೆ ಮತ್ತು ಕೆಲಸದ ಭದ್ರತೆ ಕೊಡಬೇಕು. ಈಗ ಯೋಜನೆಯಲ್ಲಿ ಕೆಲಸ ಮಾಡ್ತಾರೆ, ಅಂಗನವಾಡಿ, ಬಿಸಿ ಊಟ, ಆಶಾ, ಸ್ವಚ್ಛವಾಹಿನಿ, GKM, ಹೀಗೆ ಎಲ್ಲಾನು ಯೋಜನೆಯಲ್ಲಿ ಕೆಲಸ ಮಾಡುವಂಥ ಲಕ್ಷಗಟ್ಟಲೆ ಮಹಿಳೆಯರಿದ್ದಾರೆ. ಆ ಯೋಜನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಏನೈತಿ, ನಾವು ಒಂದು ಕೆಲಸದ ಭದ್ರತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗೈತಿ. ಅದಕ್ಕೇನೈತಿ, ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂಥೇಳಿ ನಾವು ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀವಿ. ಅಂಗನವಾಡಿ ನೌಕರರು ಆಯಾಗಳಿಗೆ ಅಂಗನವಾಡಿಯಲ್ಲಿ ಬಿಟ್ಟು ಅಂಗನವಾಡಿ ಬಂದ್ ಮಾಡಕ್ಕೆ ಹೋಗಬೇಡ್ರಿ. ಹೆಚ್ಚಿನ ಸಂಖ್ಯೆ ಒಳಗೆ ನೀವು ಅಂಬೇಡ್ಕರ್ ಗಾರ್ಡನ್ಗೆ 10ನೇ ತಾರೀಕಿಗೆ 11 ಗಂಟೆಗೆ ಎಲ್ಲರೂ ಬರಬೇಕು ಅಂತೇಳಿ ವಿನಂತಿ. ಬಿಸಿ ಉಳಿದವರು ಒಂದೊಂದು ಶಾಲೆಯಿಂದ ಒಬ್ಬೊಬ್ಬರು ನೀವು ಅದರಲ್ಲಿ ಭಾಗವಹಿಸಬೇಕು. ಅಂಬೇಡ್ಕರ್ ಗಾರ್ಡನ್ಗೆ 10ನೇ ತಾರೀಕಿಗೆ 11 ಗಂಟೆಗೆ ಬರಬೇಕು. ಮತ್ತು ಗ್ರಾಮ ಪಂಚಾಯಿತಿ ನೌಕರಿಗೆ ಸ್ಪೆಷಲ್ ಏನಂದರೆ, ಒಂದು ತಾಲೂಕಿನಿಂದ ಕಡ್ಡಾಯವಾಗಿ 50 ಜನ 10ನೇ ತಾರೀಕಿಗೆ ಭಾಗವಹಿಸಬೇಕು. ಅದನ್ನು ಹೊರತುಪಡಿಸಿ ಉಳಿದಂಥ ಲೀಡರ್ಗಳು, ತಾಲೂಕಾ ಲೀಡರ್ಗಳು ಏನು ಮಾಡಬೇಕಂತಂದ್ರೆ, ಅವತ್ತು 10ನೇ ತಾರೀಕಿಗೆ ಒಂದು ಗಾಡಿ ಮಾಡಿ, ಒಂದು ಗಾಡಿ ಒಳಗೆ 15 ಜನ ಹೋಗ್ತಾರೆ. ಒಂದೊಂದು ತಾಲೂಕಿನಿಂದ ಒಂದೊಂದು ಗಾಡಿ ಮಾಡ್ಕೊಂಡು ಯಾದಗಿರಿ ಜಿಲ್ಲಾ ಪಂಚಾಯತ್ ಚಲೋ ಕಾರ್ಯಕ್ರಮ ಹಾಕೊಂಡಿದ್ದೈತಿ. ನೀವು ಯಾದಗಿರಿಗೆ ಬರಬೇಕು, ರಾತ್ರಿನ ಹೊರಡಬೇಕು. ಯಾಕಂದ್ರೆ ಅಲ್ಲಿ ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಬರ್ತೀರಿ. ಅಲ್ಲಿ ಕ್ರೀಡಾಂಗಣ ಮೈದಾನಕ್ಕೆ ಬರಬೇಕು ಅಂತೇಳಿ ಈಗಾಗಲೇ ಕರೆ ಕೊಟ್ಟಿವಿ. ದಯವಿಟ್ಟು ಏನೈತಿ, ಒಂದೊಂದು ತಾಲೂಕಿನಿಂದ ಒಂದೊಂದು ಗಾಡಿ ಮಾಡ್ಕೊಂಡ್ಬಂದ್ರೆ ಅಲ್ಲಿ ಹೆಚ್ಚಿನ ಸಂಖ್ಯೆ ಒಳಗೆ ಜನ ಸೇರ್ತಾರೆ. ಯಾಕಂತಂದ್ರೆ ಅಲ್ಲಿ ಜಿಲ್ಲಾ ಪಂಚಾಯಿತಿ DS ಅವರು ಬೇಕಾಬಿಟ್ಟಿಯಾಗಿ ಅಲ್ಲಿಯ ಕಾರ್ಮಿಕರಿಗೆ ಕಿರುಕುಳ ಕೊಡುವಂಥ ಕೆಲಸ ಮಾಡಕತ್ತಾರೆ. ಅದಕ್ಕೆ ಅದನ್ನು ವಿರೋಧಿಸಿ ರಾಜ್ಯ ಸಮಿತಿಯವರು ರಾಜ್ಯದ ಎಲ್ಲ ನೌಕರರಲ್ಲಿ ಸೇರಿಸಿ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅಲ್ಲಿ ಅಂತ ಹೇಳಿ ಅನ್ನುವಂಥದ್ದು ಇದನ್ನು ಮಾಡ್ಯಾರ. ಯಾಕಂದ್ರೆ ಮಾಡಲಿಲ್ಲ ಅಂತಂದ್ರೆ ಇದು ಎಲ್ಲ ಜಿಲ್ಲಾ ಪಂಚಾಯತಿಗಳಿಗೂ ಬರಬಹುದು ಅನ್ನುವಂಥ ಒಂದು ಇದನ್ನು ಇಟ್ಕೊಂಡು ಒಂದು ಯಾದಗಿರಿ ಜಿಲ್ಲಾ ಪಂಚಾಯತ್ ಚಲೋ ಕಾರ್ಯಕ್ರಮ ಮಾಡಿದ್ದೈತಿ. ಅದಕ್ಕಾಗಿ 10ನೇ ತಾರೀಕಿಗೆ ನೀವು ಒಂದು 50 ಜನ ಇಲ್ಲಿ ಭಾಗವಹಿಸ್ರಿ, ಒಂದು 15 ಜನ ಒಂದು ಗಾಡಿ ಮಾಡ್ಕೊಂಡು ಯಾದಗಿರಿಗೆ ಹೊರಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತೀನಿ. ಸರ್ಕಾರದ ಜನವಿರೋಧಿ ನೀತಿಯನ್ನು ವಿರೋಧಿಸಿ ಕನಿಷ್ಠ ವೇತನ ಕೂಡಲೇ ಜಾರಿ ಮಾಡಲು, ಕೆಲಸದ ಭದ್ರತೆ ಕೊಡಲು, ಬೆಲೆ ಏರಿಕೆಯನ್ನು ನಿಯಂತ್ರಣದಲ್ಲಿಡಲು ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಆಗಸ್ಟ್ 10ನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಕಾರ್ಯಕ್ರಮವನ್ನು ನೀವು ಎಲ್ಲರೂ ಕೂಡಿ ಯಶಸ್ವಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಿ. ಯಾದಗಿರಿ ಜಿಲ್ಲಾ ಪಂಚಾಯಿತಿನಲ್ಲಿ ಅಲ್ಲಿರುವಂಥ ನೌಕರರನ್ನ ಅಥವಾ ಅಲ್ಲಿ ನೌಕರ ಸಂಘದ ಮುಖಂಡರನ್ನ ಏನಾದರೂ ಪ್ರಶ್ನೆ ಮಾಡಿದರೆ ಅವರನ್ನ ಯಾಕೆ ಪ್ರಶ್ನೆ ಮಾಡಿ ಅನ್ನುವಂಥ ಒಂದು ಮಟ್ಟಕ್ಕೆ ಹೋಗಿ, ಮೊನ್ನೆ 9ನೇ ತಾರೀಕಿಗೆ ಜುಲೈ ಬೆಂಗಳೂರು ಚಲೋ ಕಾರ್ಯಕ್ರಮ ನಾವು ಮಾಡಿದಾಗ ಯಾದಗಿರಿ ಜಿಲ್ಲೆಯ ಬಹಳಷ್ಟು ಗ್ರಾಮ ಪಂಚಾಯಿತಿ ನೌಕರರು ಎಲ್ಲರೂ ಭಾಗವಹಿಸಿದಂಗೆ ಅವರು ಭಾಗವಹಿಸಿದ್ರು. ಆದರೆ ಯಾದಗಿರಿ ಜಿಲ್ಲಾ ಪಂಚಾಯಿತಿಯ ಡೆಪ್ಟಿ ಸೆಕ್ರೆಟರಿ ಅಂದರೆ DS ಅವರು, ನೀವು ಅನುಮತಿ ಇಲ್ಲದೆ ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಅದಕ್ಕಾಗಿ ಇವರೆಲ್ಲರದು ದುಪ್ಪಟ್ಟು ವೇತನ ಕಡಿತ ಮಾಡಬೇಕು ಅನ್ನುವಂಥ ಒಂದು ಜನದ್ರೋಹಿ, ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸಿದ್ದಾರೆ. ಇದನ್ನು ನಾವು ಇಡೀ ರಾಜ್ಯದ ಗ್ರಾಮ ಪಂಚಾಯತ್ ನೌಕರರು ಖಂಡಿಸಲೇಬೇಕು. ಇದು ಅಷ್ಟೇ ಅಲ್ಲ, ಯಾದಗಿರಿ ಜಿಲ್ಲಾ ಪಂಚಾಯಿತಿಯಲ್ಲಿ ಜ್ಯೇಷ್ಠ ಪಟ್ಟಿ ಮಾಡುವಾಗ, ಅನುಮೋದನೆ ನೀಡುವಾಗ, ಬಡ್ತಿ ಪ್ರಕ್ರಿಯೆ ಮಾಡುವಾಗ ಇದರ ಎಲ್ಲರದಲ್ಲಿನೂ ಅರ್ಹ ಫಲಾನುಭವಿಗಳನ್ನು ಬಿಟ್ಟು ಇದರಲ್ಲಿ ಬೇಕಾಬಿಟ್ಟಿಯಾಗಿ ಕಾನೂನು ಬಾಹಿರವಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ
ಅಲ್ಲಿಯ ಗ್ರಾಮ ಪಂಚಾಯತಿ ನೌಕರರು ಮತ್ತು ಗ್ರಾಮ ಪಂಚಾಯತ್ ನೌಕರ ಸಂಘದ ಮುಖಂಡರು ಏನು ಪ್ರಶ್ನೆಗಳನ್ನು ಎತ್ತಿ ಅದನ್ನ ಕಂಪ್ಲೇಂಟ್ ಕೊಟ್ಟಾಗ ಇವ್ರ ಮೇಲೆ ಆಗದಂತೆ ಯಾಕೆ ಕಂಪ್ಲೇಂಟ್ ಕೊಟ್ರಿ ಅನ್ನುವಂಥ ಒಂದು ಮನೋಭಾವ ಇಟ್ಕೊಂಡು ಮೇಲಿನ ಮೇಲೆ ನೌಕರರಿಗೆ ಈ ಕಿರುಕುಳವನ್ನು ಕೊಡುವಂಥದ್ದು ಏನಿದೆಯಲ್ಲ ಇದನ್ನು ಖಂಡಿಸಿ 11ನೇ ತಾರೀಕಿಗೆ ಯಾದಗಿರಿ ಜಿಲ್ಲೆಯ ಕ್ರೀಡಾಂಗಣದಿಂದ ಒಂದು ಬೃಹತ್ ಒಂದು ಮೆರವಣಿಗೆಯನ್ನು ಹೊರಡಿಸಿ ಡಿಎಸ್ ಅವರ ಈ ಒಂದು ಕಾರ್ಮಿಕ ವಿರೋಧಿ ಮತ್ತು ಕಾರ್ಮಿಕರ ಮೇಲೆ ಮಾಡುತ್ತಿರುವಂತಹ ಕಿರುಕುಳವನ್ನು ಖಂಡಿಸಿ ಒಂದು ಬೃಹತ್ ಆದಂತಹ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದು ಪದಾಧಿಕಾರಿಗಳ ಸಭೆಯಲ್ಲಿ ತೀರ್ಮಾನ ಆಗಿದ್ದೈತಿ. ದಯವಿಟ್ಟು ರಾಜ್ಯದ ಎಲ್ಲಾ ಜಿಲ್ಲೆಯವರು ನೀವೇನು ಕೋಟಾಗಳನ್ನು ತಗೊಂಡಿರಿ ಇಷ್ಟಿಷ್ಟು ಜನ ತಗೊಂಡ್ಬರ್ತೀವಿ ಅಂತ ಹೇಳಿ ಸಮೀಪ ಇರುವಂತಹ ಜಿಲ್ಲೆಯವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ಭಾಗವಹಿಸಬೇಕು. ದೂರ ಇರುವಂತಹ ಜಿಲ್ಲೆಯವರು ತೆಗೆದುಕೊಂಡಂತ ಕೋಟಾದ ಪ್ರಕಾರ ತಾವೆಲ್ಲರೂ ಈ ಯಾದಗಿರಿ ಜಿಲ್ಲಾ ಪಂಚಾಯತ್ ಚಲೋ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಆ ಡಿಎಸ್ ಅವರಿಗೆ ಸರಿಯಾಗಿ ಒಂದು ಬುದ್ಧಿ ಕಲಿಸುವಂತ ನೀವೆಲ್ಲರೂ ಮಾಡೋಣ. ಯಾಕಂತಂದ್ರೆ ಇದು ಎಲ್ಲಾ ಜಿಲ್ಲೆಗಳಿಗೆ ಈ ರೀತಿ ಆಗಬಾರ್ದನ್ನುವಂತ ಒಂದು ನಿಟ್ಟಿನಲ್ಲಿ ಇದು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಹೋರಾಟ ಇದೆ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಂತೇಳಿ ವಿನಂತಿ ಮಾಡ್ತೀನಿ. ನನ್ನ ಹೆಸರು GM ಜೈನೆ ಖಾನ್, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ.